ನಿಮ್ಮ ಹೆಸರು ಗೌಡ್ರ? ಸ್ವಾಮಿಗೌಡ, ಊರು? ಯಮನಹಳ್ಳಿ. ಯಮನಹಳ್ಳಿ. ಏನು ಮಂಡ್ಯ ಜಿಲ್ಲೆನಾ? ಮಂಡ್ಯ ಜಿಲ್ಲೆ, ಮಂಡ್ಯ ಜಿಲ್ಲೆ ಕೇರ್ಪೇಟೆ ಕಸ್ಬಾ. ಕಸ್ಬಾ. ಹ್ಮ್. ಇದು ಅಡಿಕೆ ತೋಟ ನೀವು ಎಷ್ಟು ವರ್ಷ ಆಯ್ತು ಗೌಡ್ರ ಹಾಕಿ? ಇದು ಇವಾಗ 4, 3, 7 ವರ್ಷ ಆಯ್ತು. 3 ವರ್ಷದಿಂದ ಕುಯ್ತಾ ಇದೀವಿ. 3 ವರ್ಷದಿಂದ ಕುಯ್ತಾ ಕುಯ್ತಾ ಇದೀರಿ? 4 ವರ್ಷಕ್ಕೆ ಫಲ ಬಂತು. 4 ವರ್ಷಕ್ಕೆ ಬರ್ತದೆ. ವ್ಯವಸಾಯ ಮಾಡಿದ್ರೆ ಚೆನ್ನಾಗಿ ವ್ಯವಸಾಯ ಮಾಡಿದ್ರೆ 4 ವರ್ಷಕ್ಕೆ ಬರ್ತದೆ. 4 ವರ್ಷಕ್ಕೆ ಬರ್ತದೆ. ನೀವು ಒಂದ್ ಸೊಸಿನ ಎಷ್ಟಡಿ ಸೊಸಿ ಹಾಕ್ತಿರ? 9 ಅಡಿಯಿಂದ 10 ಅಡಿಗೆ ಹಾಕ್ತೀವಿ. 10 ಅಡಿ ಹಾಕ್ತಿರಿ. ಒಂದ್ ಸೊಸಿ ಹಾಕ್ಬೇಕಾದ್ರೆ ಎಷ್ಟಡಿ ಗುಂಡಿ ತೆಗಿತೀರಿ? ಗುಂಡಿ 2 ಅಡಿ 2.5 ಅಡಿ ತೆಗಿಬೇಕು. 2 ಅಡಿ 2.5 ಅಡಿ. 1 ಅಡಿ 1/2 ಅಡಿಗೆ ಗೊಬ್ಬರ ತುಂಬಬೇಕು. ನೀವು ಸೊಸಿ ಹಾಕ್ತಿರಿ ಇಲ್ಲ ಅಡಿಕೆ ಹಾಕ್ತಿರಾ? ಗೋಟು ಹಾಕಿ ಬಿತ್ತನೆ ಸಸಿ ಬಿತ್ತನೆ ಹಾಕ್ತಿವಿ. ಹಾಕ್ಬಿಟ್ಟು ಸಸಿ ಎಲ್ಲ ಮೊಳಕೆ ಬರ್ತದೆ. ಮೊಳಕೆ ಬಂದ್ಮೇಲೆ ಅದನ್ನ ನಾಟಿ ಮಾಡ್ತೀವಿ. ಎಷ್ಟು ದಿವಸ ಮಾಡ್ತೀರ ನಾಟಿ? ನಾಟಿ ಒಂದ 3 ತಿಂಗಳು ಕಡಿತದೆ. ಒಂದ್ 4 ತಿಂಗಳು 5 ತಿಂಗಳಿಗೆಲ್ಲ ಪ್ಯಾಕೆಟ್ ತಂದ್ಬಿಟ್ಟು, ಇಲ್ಲ ಹೊಲ ಕ್ಲೀನ್ ಆಗಿ ಹೊರವಾಗಿದ್ರೆ ಹಸನ್ ಮಾಡ್ಬಿಟ್ಟು ಗೆರೆ ಹೇಳ್ಕೊಂಡು ಅಡಿಗೊಂದ್ ನಾಟಿ ಮಾಡೋದು. ಇಲ್ಲ ಅಂದ್ರೆ ಪ್ಯಾಕೆಟ್ ಹಾಕ್ಬಿಟ್ರೆ ಹಂಗುವೆ ಉತ್ತಮ. ಅದು ಬೇಡ ಅನ್ನೋದಾದ್ರೆ ಎಪ್ಪೊಡ್ದಿ ತೆಂಗಿನಕಾಯಿ ನಂಗೆ ಎಪ್ಪತ್ತದೆ. ಆ ಕಾಯಿ ಹೊಡೆದು ಗುಂಡಿಗೆ ಮಡಗಿದ್ರೆ ಬೇಗ ರುಜುಬಲ ಆಗ್ತದೆ. ಈಗ ನಮ್ಮವೆಲ್ಲ 3000 ಗಿಡ ಇದೆ. 3000 ಗಿಡದಲ್ಲೂ ಎಲ್ಲ ಜಪ್ಪೆ ಅಂದ್ರೆ ಭೂಮಿಗೆ ನಾಟಿ ಮಾಡೋದು ಸಸಿನ. ಎಷ್ಟು 4 ತಿಂಗಳು 5 ತಿಂಗಳು ಪೈರು ಇಷ್ಟು ಉದ್ದ ಇರವ ಅದನ್ನ ನಾಟಿ ಮಾಡೋದು. 1 ಅಡಿಗೊಂದು 3/4 ಅಡಿಗೊಂದು ನಾಟಿ ಮಾಡೋದು. ಒಂದ್ ವರ್ಷ ಬಿಟ್ರೆ ನೆಡ್ಬೋದು. 1 ವರ್ಷಕ್ಕೆಲ್ಲ ನೆಡ್ಬೋದು. ಚೆನ್ನಾಗ್ ಬರ್ಲಿ ಅಂದ್ರೆ 2 ವರ್ಷಕ್ಕೆ ಒಳ್ಳೆ ಮಂಡಿಗಳು 3 ಅಡಿ ಸಸಿ ಬರ್ತವೆ. 3 ಅಡಿ 4 ಅಡಿ ಬರ್ತವೆ. ಅವಕ್ಕೆ ಗುಂಡಿ ಹೊಡೆದ್ಬಿಟ್ಟು ಗೊಬ್ಬರ ತುಂಬಿಡೋದು. ಅಡಿಕೆ ಗೊಬ್ಬರ ತುಂಬಿಟ್ಟು ಸಸಿ ಮಾಡಕ್ಬಿಟ್ಟು ಬಾಳೆ ನೆಡ್ಬೋದು, ಇಲ್ಲ ಟಮಟೆ ನೆಡ್ಬೋದು, ಇಲ್ಲ ಬೀನಿಸ್ ನೆಡ್ಬೋದು, ಇನ್ನು ಏನೇನೋ ಮಾಡ್ಬೋದು. ಅದ್ರೊಳಗೆಲ್ಲ ಕುಂಬಳ, ಬದ್ನೆ, ಏನ್ ಬೇಕಾದ್ರೂ ಬೆಳಿಬಹುದು. ಅವರಲ್ಲಿ ಎಲ್ಲ ಬೆಳೆದು ಗಿಡ ಚೆನ್ನಾಗ್ ಬರ್ತದೆ. ಉಳುಮೆ ಮಾಡೋದ್ರ ಮಾಡ್ಬೋದು. ಇಲ್ಲ ಈಗ ಚಿಕ್ಕವು ಮಿನಿ ಟ್ಯಾಗಟ್ರು ಬರ್ತವೆ, ಅವರಲ್ಲೇ ಹೊಡಿಬೋದು. ಇಲ್ಲ ಅಂದ್ರೆ ಈ ಟ್ಯಾಕ್ಟರ್ಗಳಲ್ಲಿ ಉತ್ಕೊಂಡ್ ಅನುಕೂಲ ಆದಂಗೆ ಮಾಡ್ಬೋದು. ಔಷಧಿ ಏನೋ ಬೇಕಿಲ್ಲ. ಗೊಬ್ಬರ ಮನೆ ಗೊಬ್ಬರ ಕೊಡೋದು. ಆಮೇಲೆ ಅದೇ ನಾನು ಹೇಳದ್ನಲ್ಲ, ಯಾವ್ದೋ ತರಕಾರಿ ಏನೇನಾರು ಬೆಳೆದ್ರೆ ಸೊಪ್ಪು ಸೆದೆ ಹಾಕೋತೀವಿ. ಹಾಕೊಂಡು ಆ ಟೈಮು, ಇವಾಗ ಬೇಸಿಗೆ ಟೈಮು, ಅವಾಗ ನೀರ್ ಚೆನ್ನಾಗ್ ಆಡ್ಬೇಕು. ಅವಾಗೆಲ್ಲ ಕೊತ್ಮಿರಿಯೋ ಇಲ್ಲ ಏನೇನೋ ಸುಮ್ನೆ ಯಾವ್ದೋ ಒಂದು ಬೆಳ್ಕೊಳ್ಳೋದು, ಸಸಿ ಚೆನ್ನಾಲಿ ಅಂತ. ಅದೇನ್ ದುಡ್ಡು ಆಗ್ಲಿ ಆಗದೋಗ್ಲಿ ಸಸಿ ಚೆನ್ನಾಯ್ತದೆ. ನಮ್ಗೂ ಆದಷ್ಟು ಖರ್ಚಿಗೆ ಏನ್ ಲಾಸ್ ಆಗಲ್ಲ, ಕೊಡ್ತದೆ. ಕೆಲವರು ಹೇಳ್ತಾರ ಔಷಧಿ ಹೊಡಿಬೇಕು ಅಡಿಕೆ ತೋಟಕ್ಕೆ ಅಂತ. ಔಷಧಿ ಏನು ನಾವ್ ಇಲ್ಲಿವರೆಗೂ ಹೊಡೆದಿಲ್ಲ ಅಪ್ಪ. ಈಗ ಆಲೆ ಸುಮಾರು ನಾವು 92, 93 ಅಲ್ಲಿಂದ ನೆಟ್ಟಿದೀವಿ. ಇಲ್ಲಿವರೆಗೂ ನೆಡುತ್ತಲೇ ಇದೀವಿ. ಸಿಎಂ ಇಂದ್ಕೆ ಮುಂಚೆ 5 ವರ್ಷಕ್ಕೆ 10 ವರ್ಷಕ್ಕೆ ಹಿಂಗೆಲ್ಲ ನಡ್ಕೊಂಡ್ ಬರ್ತಾ ಇದೀವಿ. ನಮ್ಗೆ ಈಗ 4 ಎಕರೆ ಭೂಮಿ. 4 ಎಕರೆಗೂ ನಾವು ಈಗ ಗೇಯಕ್ ಆಗಲ್ಲ ಮುಂದೆ. ಆಮೇಲೆ ನಮ್ಮ ಮಕ್ಳು ಗೇಯಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲಾನು ಇದೆ ತೆಂಗು ಅಡಿಕೆ ಮಾಡಿದ್ವಿ. ಇದು ಕೋಳಿ ಗೊಬ್ಬರ ಹಾಕಿದ್ರೆ ಇನ್ನು ಅದಕ್ಕೆ ನೀರು ಜಾಸ್ತಿ ಬೇಕು. ಆಮೇಲೆ ಅದು 10 ಗಿಡಕ್ಕೆ ಒಂದು ಮೂಟೆ ಹಾಕ್ಬೇಕು. 10 ಗಿಡಕ್ಕೆ ಒಂದು ಮೂಟೆ ಹಾಕ್ಬೇಕು. ಯಾವ್ದಕ್ಕೆ? ಸಸಿಗಾದ್ರೆ. ಇನ್ನು ಹಳೆ ಮರ ದೊಡ್ಡ ಮರ ಅದಕ್ಕೂ ನೀರು ಹಣ್ಣಿ ಜಾಗ ಆದ್ರೆ ಇನ್ನು 1 4 ಗಿಡ 3 ಗಿಡ ಕಡಿಮೆ ಮಾಡ್ಕೊಂಡು 7, 6 ಕೆಲವ್ರು ಹೇಳ್ತಾರೆ ಕೋಳಿ ಗೊಬ್ಬರ ಹಾಕ್ಬಾರ್ದು ಅಂದ್ಬಿಟ್ಟು. ಏನಿಲ್ಲ, ಹಾಕಿದ್ರೆ ಏನಿಲ್ಲ. ಅದೇನ್ ಆಗ್ತದೆ? ಏನಿಲ್ಲ, ಹಾಕ್ಬೋದು. ಮತ್ತೆ ಕೆಲವ್ರು ಹೇಳ್ತಾರೆ ಹಾಕ್ಬಾರ್ದು ಕೋಳಿ ಗೊಬ್ಬರ. ಈಗ ನಾವೆಲ್ಲ ಹಾಕ್ತಿವಿ, ಏನಾಗಲ್ಲ. ನೀರೊಂದಿರ್ಬೇಕು. ನೀರಿಲ್ದನಾದ್ರೆ ಫಲ ಕಡಿಮೆ ಆಗ್ತದೆ. ಆಮೇಲೆ ಹಳ್ಳೆಲ್ಲ ಉದುರೋಗ್ತವೆ. ಹಂಗಾಗ್ತದೆ. ಗೌಡ್ರೆ, ನೀವು ಎಷ್ಟು ತಿಂಗಳಿಗೆ ಒಂದ್ಸತಿ ಕಟಿಂಗ್ ಮಾಡ್ತೀರಾ ಅಡಿಕೆ? ಈಗ ಕುಯ್ದ್ರೆ ಈಗ ನಾವು ದೀಪಾವಳಿ ಕುಯ್ದು ಇನ್ ಕಡೆ ಸೋಮವಾರ 1 ವಾರ ಆಚೆ, ಆಮೇಲೆ
ಇನ್ನೂ ಒಂದು ವಾರ ಏನಾರು ಇದಾರೆ ತಡಿ ಅವನಂತ ಯಾರು ಅವೇ ಬದುಕೊಳ್ಳಿ ಅಂತ. ಇಲ್ಲ ನಮ್ಮವೇ ಆದ್ರೆ ಅಯ್ಯೋ ಬರ್ಲಿ ಇರ್ಲಿ ಸ್ವಲ್ಪ ಕುಯ್ಕೊಳ್ಳೋಣ ಅಂತೇಳಿ ಬಂದಿರೋ ಕುಯ್ಕೋಬಹುದು. ಬೇರೆ ಚೇಣಿ ಮಾಡ್ಕೊಂಡು ದುಡ್ಡು ಕೊಟ್ಟು ಲಕ್ಷಾನ್ ರೂಪಾಯಿ ದುಡ್ಡು ಕೊಟ್ಟು ಬೇರೆ ಕಡೆ ಮಾಡ್ಕೊಂಡ್ರೆ ಅಯ್ಯೋ ಇನ್ 10 ಮರ ಯಾರ್ಲಾ ಕುಯ್ದು ಹಾಕ್ಲಾ ಆತಗೆ ಅನ್ನೋರು ಕುಯ್ತಾರೆ. ಆದ್ರೆ ಮಾರ್ಕೆಟ್ ಬಿಡೋದಾದ್ರೆ ಎಲ್ಲ ಕುಯ್ದು ಹಾಕ್ಬಿಡ್ತಾರೆ. ಯಾಕೆ ಅಯ್ಯೋ 1 ರೂಪಾಯಿ ಕಡ್ಮಾರ ಆಯ್ತದೆ, ಇಲ್ಲ ಒಳ್ಳೆ ಸಿಕ್ಕದ್ಮೇಲೆ ನಾನು ಚೆನ್ನಾಗ ತಾಳೋ ಇದಕ್ಕೋ ಅಂತಮ್ಮ ಹಂಗೆ ಹಿಂಗೆ ಅಂತ ಉಬ್ಬಿಸಿದ್ರೆ ಅವರು ನಮ್ಮ ಅಣ್ಣ ತಂದೆ ಸಾಮಣ್ಣ ಹಾಕೊಂಡ್ರ ಅಲ್ಲೇನ್ ನೋಡಿಲ್ಲ ಅವ ಮೂಟೆ ತಗೊಂಡ್ರ ಅಂತಾರೆ. ಕಳಿಸ್ತಾರೆ ಕಳಿಸ್ತಾರೆ. ಇಲ್ಲ ನಾವೇ ಕಸಿ ಮಾಡಿ ಅದನ್ನ ರೆಡಿ ಮಾಡೋದಾದ್ರೆ ಎಲ್ಲ ಬಿರುವಾಗೆ ಚೆನ್ನಾಗಿರ್ಬೇಕು. ಅದನ್ನ 4 ಕುಯ್ಲ್ ಮಾಡ್ತಾರೆ. 4 ಕುಯ್ಲ್ ಮಾಡ್ತಾರೆ. ಹಳೆ ಮರ ಅಂದ್ರೆ ಎಷ್ಟು ವರ್ಷ ಅಂದ್ರೆ 30ರಿಂದ 40, 40ರಿಂದ 50 ಅವೆಲ್ಲ 3 ಕುಯ್ಲು 2 ಕುಯ್ಲ್ಗೆ ಕಟಾವ್ ಮಾಡ್ತಾರೆ. ಏನೋ ಕಾಯ. ಇನ್ನ ಈ ನೀರಾವರಿ ವ್ಯವಸಾಯ ಚೆನ್ನಾಗ್ ಮಾಡಿದ್ರೆ 80 ವರ್ಷ 90 ವರ್ಷ ಗಂಟ್ಲು ತೋಟ ಬರ್ತದೆ. ನೀವು ಅಡಿಕೆ ಸಿಪ್ಪೆ ಬಿಡ್ತಿದ್ದೀರ ಹಂಗೆ? ಅಡಿಕೆ ಸಿಪ್ಪೆ ಅವು ಬೇರೆ ಹೇಳ್ತವೆ, ಅಣಬೆ ಮರದ ಗೆಡ್ಡೆಗಳೆಲ್ಲವ ಅಂತಾರೆ. ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಈ ಇಟ್ಟಾಚಿಲಿ ಗುಂಡಿ ಹೊಡ್ಸ್ಬಿಟ್ಟು ಅದಕ್ಕೆ ತುಂಬಾಕದು. ಅದಕ್ಕೆ ತುಂಬಾಕ್ಬಿಟ್ಟು ಅದ್ರ ಮೇಲೆ 1 ಐಟಾಟ್ರು ಮಣ್ಣು ಎಂತದ ಮಣ್ಣು ಈ ಕೆರೆ ಪರೆದು ಆ ಮಣ್ಣ ಚೂಸ್ಬಿಟ್ಟು ಅದೆಲ್ಲ ಕ್ಲೀನ್ ಆಗಿ ಹರಗ್ಬಿಟ್ಟು ನೀರ್ ತುಂಬಾಕ್ಬಿಡೋದು. ಈಗ ಮೋಟರ್ ಇರ್ತದೆ, ಅದ್ರಲ್ಲಿ ಪೈಪ್ ಕಟ್ಬಿಟ್ಟು ಗುಂಡಿಗೆ ನೀರ್ ತುಂಬಾಕ್ಬಿಟ್ಟು 1 ವರ್ಷ ಬಿಟ್ರೆ ಹತ್ರ ಇದ್ರೆ ಗೊಬ್ಬರ ತಿಪ್ಪೆ ಪಪ್ಪೆ ಹಾಕಬಹುದು. ದನಿ ಕಸ ಹಾಕಬಹುದು, ಹಟ್ಟಿ ಕಸವ. ಇಲ್ಲ ಅಂದ್ರೆ ಈ ಮಣ್ಣು ಸುರಿದಿರ್ತೀವಲ್ಲ ನೀರ್ ತುಂಬಾಕ್ರೆ ಚಂದಾಗೆ ಕೊಳ್ತಿ ಒಳ್ಳೆ ನೆಸೆ ತರ ಎಲ್ಲ ಗೊಬ್ಬರ ಆಗ್ತದೆ. ಅದನ್ನ 1 ವರ್ಷ ಬಿಟ್ಟು ಆವಾಗ ಹಾಕ್ಬೋದು, ಭೂಮಿಗೆ ಚೆನ್ನಾಗಿ ಹಿಡಿತದೆ. 1 ಕ್ವಿಂಟಾಲ್ ಅಡಿಕೆಗೆ ಎಷ್ಟಿದೆ ಕೊಡ್ರಿ ಬಜಾರ್? ಈಗ ಇಲ್ಲಿ 1 ಕ್ವಿಂಟಾಲ್ ಅಡಿಕೆ 6200 400. 1 ಕ್ವಿಂಟಾಲ್ ಅಡಿಕೆ 6000. 1 ಟನ್ ಅಡಿಕೆ 62,000ದಿಂದ 64,000. ಈ ವರ್ಷ ಕಡಿಮೆ. ಹೋದ ವರ್ಷ 68,000 66,000 ಈಗಿತ್ತು. ಅಡಿಕೆ ರೇಟು ಹೋದ ವರ್ಷ 50,000 ಇತ್ತು, ಈ ವರ್ಷ 47 46 ಇದೆ. ಹೆಂಗ್ ಸಿಗುತ್ತೆ ಮಂಡಿಲಿ? ಮಂಡಿಲಿ ಹಂಗೆ ಈಗೆಲ್ಲ ಒಂದೇ ಸಮಯ ಇರಲ್ಲ. ಈಗ ಜಾತ್ರೆಗೆ ದನ ಹೊಡ್ಕೋತಾರೆ, 2 ಲಕ್ಷ ಎತ್ತು ಇರ್ತವೆ, 30,000 ರೂಪಾಯಿ ಎತ್ತು ಇರ್ತವೆ. ಬಾನೆಲ್ಲ ಹೊಲ ಹೊತ್ಕೊಳಕ್ ಇರ್ಲಿ ಅಂತಾರೆ. ಒಬ್ಬೊಬ್ರು ಸಾವುಕಾರರು ವೈಟ್ ಬಟ್ಟೆ ಇಟ್ಕೊಂಡು ಮೆರವಣಿಗೆ ಮಾಡಿಸ್ಕೊಂಡು ಡೋಲು ವಾದ್ಯ ಮಾಡಿಸ್ಕೊಂಡು ಖುಷಿ ಕಳ್ಕೊಳಕ್ಕೆ 1-2-3 ಲಕ್ಷ ದುಡ್ಡ ಖರ್ಚು ಮಾಡಿ ಅವಕ್ಕೆಲ್ಲ ಮೆರವಣಿಗೆ ಮಾಡಿ ಯಾರೋ ಪುಣ್ಯಾತ್ಮ ಸಾಕಪ್ಪ ಅನ್ಬಿಟ್ಟು ದುಡ್ಡು ಲೆಕ್ಕ ಹಾಕಲ್ಲ, ದುಡ್ಡು ಕೊಟ್ಬಿಟ್ಟು ಬರ್ತಾರೆ. ಹಂಗ್ ಮಾಡ್ತಾರೆ. ಆ ಲೆಕ್ಕಾಚಾರಕ್ಕೆ ಬರ್ತಾರೆ. ನಿಮ್ಗೆ ವರ್ಷಕ್ಕೆ ಈ ಅಡಿಕೆ ತೋಟ ಮೇಂಟೈನ್ ಮಾಡಕ್ಕೆ ಎಷ್ಟು ಬೀಳ್ತದೆ ಗೌಡ್ರೆ ಖರ್ಚು? ಅಂದ್ರೆ ನಾವು ಮಾಡ್ದಂಗೆ ಏನಿಲ್ಲ. ನಾವು ಡಿ.ಎ.ಪಿ ಹಾಕ್ತಿವಿ. 1 ಎಕರೆಗೆ 8 ಚೀಲದಿಂದ 10 ಚೀಲ ಗಂಟ ಡಿ.ಎ.ಪಿ ಹಾಕ್ತಿವಿ. ಮನೆ ಗೊಬ್ಬರ 4 ಟ್ಯಾಟ್ರು 5 ಟ್ಯಾಟ್ರು ಮನೆ ಗೊಬ್ಬರ ಹೊಡಿತೀವಿ. ಯಾವ್ದಾರು ಅಲ್ಲಿ ತಿಪ್ಪೆ ಗೊಬ್ಬರ ತಗೊಂಡು ಹೊಡಿತೀವಿ. ಇನ್ನ ಉಕ್ಕೆ ಹೊಡೆದ್ಬಿಟ್ಟು ಪಾತಿ ಮಾಡ್ಬಿಟ್ಟು ನೀರ್ ತುಂಬಾಕೊಂಬತ್ತೀವಿ. ನೀರ್ ತುಂಬಾಕೊಂಬಂದ್ರೆ ಇನ್ನ ಅದಾಗಂಗೆ 10 ದಿವಸಕ್ಕೆ 10 ದಿವಸದ ಒಳಗಡೆ ಒಂದ್ ಅದ ಹಾಯಿಸ್ಬೇಕು. ಒಂದ್ ಅದ ಅಂದ್ರೆ ಬೇಸಿಗೆ ಟೈಮ್ ನೀರ್ ಇಲ್ದೋದಾಗೆಲ್ಲ ವಾರ 10 ದಿವಸಕ್ಕೆ ಹಾಯಿಸ್ಬೇಕು. ಇದು ತೆಂಗಿನಂಗಲ್ಲ. ತೆಂಗು 3 ತಿಂಗಳಿದ್ರು ಇದಾಗ್ತದೆ. ಏನಾಗ್ತದೆ? ತಡೀತದೆ. ಇದು ನೀರಿಲ್ದವ್ರೆ ತಡಿಯಲ್ಲ. ಅದಕ್ಕೆ ಏನಾಗ್ತದೆ ಮಾಡ್ಬೇಕು, ಏನ್ ಮಾಡ್ಬೇಕು, ನೀರು ಚೆನ್ನಾಗಿರ್ಬೇಕು. ಹಿಡೀರಿ ಹಿಂಗೆ 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 ನೀವು ಹೋದ ಈಗ 2 ವರ್ಷಕ್ಕೆ ಅಲ್ಗೋಯ್ತು. ಈ ವರ್ಷ ಅಲ್ಗೋಗದೆ, ಇನ್ನು ಅಲ್ಲಿ ಮುಂದಕ್ಕೆ ಅಲ್ಗೊಂಡೈತ್ ನೋಡಿ. ಇದು ಒಂದ್ ಸತಿ ಅಡಿಕೆ ಸತಿ ನೆಟ್ಟಿ ಎಷ್ಟು ವರ್ಷ ಇರ್ತದೆ ಅಡಿಕೆ? ಅದೇ 80 ವರ್ಷ ಇರ್ತದೆ, 70 ವರ್ಷ ಇರ್ತದೆ. ಅದನ್ನ ನಾವು ಯಾವ ರೀತಿ ನಮ್ ಸರಿಯಲ್ಲ ಯಾವ ರೀತಿ ಸೇಫ್ಟಿ ಇಟ್ಕೋತೀವಿ. ಹೆಂಗೆ ನಾವು ಫುಡ್ ಯಾವ ರೀತಿ ತಿಂಡಿ ಇಟ್ಕೋತೀವಿ ಟೈಮು ಸರಿಯಾಗಿ, ಆ ರೀತಿ ಆ ಮರನು ನೋಡ್ಕೊಂಡ್ರೆ ಚೆನ್ನಾಗ್ ಫಲ ಬರ್ತದೆ. ಈಗ ನಾವ್ ಈಗ 2 ಸಲ 3 ಸಲ ಕುಯ್ದಿದೀವಿ. ಈಗ ಲಾಸ್ಟ್ ಕುಯ್ಲ್ ಇದೀವಿ. ಲಾಸ್ಟ್ ಕುಯ್ಲು ಈಗ ಅಡಿಕೆ ಖಾಲಿ ಆಯ್ತಾ ಇದೆ. ಈಗ ನಾವು ಈಗ ಕಡೆ ಸೋಮರ ಕಳ್ಕೊಂಡು ಎಲ್ಲಾ ತೋಟ ಎಲ್ಲ ಖಾಲಿ ಆಯ್ತದೆ. ಉಕ್ಕೆ ಹೊಡ್ಸ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ನೀರ ಕಟ್ಕೊಂಡ್ ಬರ್ತೀವಿ. ಮುಂದಿನ ವರ್ಷಕ್ಕೆ ಮಾರ್ಲಮಿ ಗೌರಿಗೆ ಎಲ್ಲ ಫಲ ಚೆನ್ನಾಗ್ ಕೊಡ್ತದೆ. ಬನ್ನಿ ಇನ್ನು ಮುಂದಕ್ಕೆ.
ಸಾಕಲ್ವಾ? ನೋಡಿ ಇಲ್ಲೆಲ್ಲ ಬಿಡಿ ಸಣ್ಣ ಸಣ್ಣವೆಲ್ಲ ಇರ್ಲಿ. ಇವ್ ನನ್ ಸಾಕ್ ಬಿಡಿ. ಮಕ್ಳ ನೋಡೋ ಬಿಟ್ಟವನೆ. ಸಾಕು ಬಿಡಿ.